ಆರೋಗ್ಯ ಸಚಿವರು ಹಾಗೂ ಆಹಾರ ಸುರಕ್ಷತಾ ಆಯುಕ್ತರ ಆದೇಶದಂತೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಶುಕ್ರವಾರ ಮತ್ತು ಶನಿವಾರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿ ಸೇರಿದಂತೆ ಜಿಲ್ಲೆಯಾದ್ಯಂತ ಶುದ್ಧ ಆಹಾರದ ಕುರಿತು ಅರಿವನ್ನ ಮೂಡಿಸಿದರು. ಹೋಟೆಲ್, ರೆಸ್ಟೋರೆಂಟ್, ಬೀದಿ ಬದಿ ಅಂಗಡಿ, ಬೇಕರಿಗಳಿಗೆ ಭೇಟಿ ನೀಡಿದ ಅಧಿಕಾರಿಗಳು ಆಹಾರದ ಗುಣಮಟ್ಟ, ಸ್ವಚ್ಛತೆ, ವ್ಯಾಪಾರ ಪರವಾನಗಿ ಪತ್ರವನ್ನ ಪರಿಶೀಲಿಸಿದರು. 2 ದಿನಗಳ ಕಾಲ ಸುಮಾರು 118 ಅಂಗಡಿಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡಿದ್ದು ಸುಮಾರು 80,000 ದಂಡಗಳನ್ನ ವಿಧಿಸಲಾಗಿದೆ. 52 ಆಹಾರ ಮಾದರಿಗಳನ್ನು ಸಂಗ್ರಹಿಸಿ ಗುಣಮಟ್ಟ ತಪಾಸಣೆಗಾಗಿ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ ಎಂದು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಜಿಲ್ಲಾ ಅಂಕಿತ ಅಧಿಕಾರಿಗಳಾದ ದೀಪಕ್ ಕುಮಾರ್ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಆಹಾರ ಸುರಕ್ಷತೆ ಅಧಿಕಾರಿಗಳಾದ ಸಿಬಿ ಬೆಂಗೇರಿ, ಪ್ರಕಾಶ್ ಮಲ್ಲಾಪುರ್, ಬಿಆರ್ ಪಾತ್ರೋಟ್, ಕೆಕೆ ಚೌಹಾಣ್, ಅಲ್ತಾಫ್, ಜಾವೀದ್, ವಿನೋದ್ ಹೊಂಡದಕಟ್ಟಿ ಭಾಗಿಯಾಗಿದ್ದರು. ಧಾರವಾಡ ಜಿಲ್ಲೆಯ ಎಲ್ಲ ಜನರಿಗೂ ನಮಸ್ಕಾರಗಳು. ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಒಂದು ಆದೇಶದ ಮೇರೆಗೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮಾನ್ಯ ಆಯುಕ್ತರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಆದೇಶದ ಮೇರೆಗೆ ದಿನಾಂಕ 30 ಮತ್ತು 31ರಂದು ಹೋಟೆಲ್, ರೆಸ್ಟೋರೆಂಟ್, ಬೀದಿ ಬದಿ ತಿಂಡಿ ತಿನಿಸುಗಳು ಮಾರಾಟ ಮತ್ತು ಬೇಕರಿಗಳ ಒಂದು ವಿಶೇಷ ತಪಾಸಣೆ, ಸ್ಪೆಷಲ್ ಡ್ರೈವ್ ಅನ್ನು ಮಾಡಲಿಕ್ಕೆ ತಿಳಿಸಲಾಗಿತ್ತು. ಅದರಂತೆ ಧಾರವಾಡ ಜಿಲ್ಲೆಯಲ್ಲಿ ಅಂದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಸೇರಿಕೊಂಡು ಮತ್ತೆ ಜಿಲ್ಲೆಯ ತಾಲೂಕು ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಸೇರಿ ಒಟ್ಟು ನಮ್ಮ ಜಿಲ್ಲೆಯಲ್ಲಿ 123 ಹೋಟೆಲ್, ರೆಸ್ಟೋರೆಂಟ್ಗಳು ಮತ್ತೆ ಬೀದಿ ಬದಿ ವ್ಯಾಪಾರಿಗಳು, ಬೇಕರಿಗಳು ಇವನ್ನೆಲ್ಲ ತಪಾಸಣೆ ಮಾಡಲಾಯಿತು. ಮತ್ತೆ ನೋಟಿಸ್ಗಳನ್ನು ನೀಡಲಾಯಿತು. ಹಾಗೂ ಅವರಿಗೆ ಅಲ್ಲಿಂದ ಟೋಟಲ್ ಇಲ್ಲಿವರೆಗೆ ಒಂದು 60 ಆಹಾರ ಮಾದರಿಗಳನ್ನು ಕೂಡ ನಾವು ಸಂಗ್ರಹಿಸಿದ್ದೀವಿ. ಯಾವ ನಮಗೆ ಸಂಶಯ ಬರ್ತದೋ ಅಂತ ಆಹಾರ ಮಾದರಿಗಳನ್ನು ತಗೊಂಡು ನಾವು ತಪಾಸಣೆ ಕೂಡ ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಹಾಗೆ ಅವರ ನ್ಯೂನತೆಗಳಿಗೆ ಅಂದರೆ ಅಲ್ಲಿ ಕಂಡು ಬಂದಂತ ನ್ಯೂನತೆಗಳಿಗೆ ಸರಿಸುಮಾರು 80,000 ರೂಪಾಯಿಗಳ ಒಂದು ದಂಡವನ್ನು ಕೂಡ ವಿಧಿಸಿದ್ದೀವಿ. ಸೊ ಈ ಒಂದು ಸ್ಪೆಷಲ್ ಡ್ರೈವ್, ಈ ಒಂದು ವಿಶೇಷ ತಪಾಸಣೆಯಲ್ಲಿ ಅವರಿಗೆಲ್ಲ ಅಂದರೆ ಅರಿವು ಕೂಡ ಮೂಡಿಸಿದಂತಾಯಿತು, ಆಮೇಲೆ ತಪಾಸಣೆ ಕೂಡ ಆಯಿತು. ಸೊ ಇಷ್ಟು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಆಗಿದೆ ಎಂದು ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಹಾಗೂ ಒಂದು ಮನವಿ ಏನಂತಂದ್ರೆ, ನಮ್ಮ ಹೋಟೆಲ್ ಉದ್ದಿಮೆದಾರರು ಮತ್ತು ಆಹಾರ ವಹಿವಾಟುದಾರರಲ್ಲಿ ಒಂದು ಪ್ರಾಮಾಣಿಕವಾಗಿ ಒಂದು ಜನರು ಯಾವಾಗ ಆಹಾರವನ್ನು ನಿಮ್ಮ ಹತ್ರ ದುಡ್ಡು ಕೊಟ್ಟು ತಗೊಳ್ತಾ ಇದ್ದಾರೆ ಅಂದರೆ ಅವರಿಗೆ ಒಂದು ಸುರಕ್ಷಿತವಾದ ಮತ್ತು ಗುಣಮಟ್ಟವಾದ ಆಹಾರವನ್ನು ನೀಡಲಿಕ್ಕೆ ನಾನೊಂದು ಮನವಿ ಮಾಡ್ತೇನೆ. ಹಾಗೂ ಜನರು ಕೂಡ ಪ್ರಶ್ನೆ ಮಾಡಬೇಕು. ಪ್ರತಿಯೊಂದು ಕಡೆ ನೀವು ಪ್ರಶ್ನೆ ಮಾಡಬೇಕು. ನೀವು ದುಡ್ಡು ಕೊಟ್ಟು ಯಾವಾಗ ಆಹಾರವನ್ನು ನೀವು ತಗೊಳ್ತಾ ಇದ್ದೀರಿ ಅಂತಂದ್ರೆ ಅದನ್ನ ನೀವು ಪ್ರಶ್ನೆ ಮಾಡಬೇಕು. ನಿಮಗೆ ಏನಾದರೂ ಸಂಶಯ ಬಂದರೆ ನಿರ್ಭೀತಿಯಾಗಿ, ನಿರ್ಭಯವಾಗಿ ನಮ್ಮ ಒಂದು ವೆಬ್ಸೈಟಿಗೆ ಅಥವಾ ನಮ್ಮ ಒಂದು ಆಫೀಸಿಗೆ ನೀವು ಕರೆ ಮಾಡಿ ದೂರನ್ನು ಸಹ ನೀಡಬಹುದು ಅಂತ ಈ ಮೂಲಕ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಬಯಸ್ತೇನೆ. ಧನ್ಯವಾದಗಳು. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.